ಎಷ್ಟಾಗಿರ್ಬೋದು ಏಜು, ವಯಸ್ಸು ಎಷ್ಟಾಗಿರ್ಬೋದು ಅಂದಾಜು? 20. ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಸ್ಟೈಲ್ ವಿತ್ ರಮ್ಯಾ. ತುಂಬ ದಿನ ಆದಮೇಲೆ ಒಂದು ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಸಿಂದ ಆ್ಯಕ್ಟಿವ್ ಇರಲಿಲ್ಲ. ಸೊ ಈಗ ಕಮ್ ಬ್ಯಾಕ್ ಮಾಡಿದ್ದೀನಿ. ಕಮ್ ಬ್ಯಾಕ್ ವಿಡಿಯೋ ಸೆಲೆಬ್ರೇಷನ್ ವಿಡಿಯೋನೇ ಆಗಿರಬೇಕು. ಆದ್ದರಿಂದ ನನ್ನ ಮೈದನ ಮದುವೆ ಬಳೆ ಶಾಸ್ತ್ರದ ದಿನದ ವ್ಲಾಗ್ ಇಲ್ಲಿದೆ ನೋಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಎಂಜಾಯ್ ಮಾಡಿ. ಅಜನು ಸುರಕ್ಷಿತ ಪಾದಾಂಬುಜ ಪಾಡಿ ನಿನ್ನನ್ನೇ ಕೊನೆಯಾಡು ನೇನಂತಟಿ ವಾಡು ಚಿನ್ಮಯ್ಯ ಮೂರ್ತಿ ಆದಿಪರಂ ಜ್ಯೋತಿ ಆನಂದ ರೂಪಿಣಿ ನಾದ ವಿನೋದಿನಿ ನಾಪಾಲಿ ದೇವಿ ಸೂರ್ಯಡಮರುಗ ಪಾಣಿ ಸುಂದರಾಕಾರಿ ಮೂಲ ಮಂತ್ರಧಾರಿ ಮುಖ್ಯ ಕೋಮಾರಿ ಬೇಡಿಕೊಂಡರು ನಿನ್ನು ಜಾಗುಶೇಯಕ ನೀವು ಜಾವಲಾರಿ ಗಂಗಾ ಆಡುತ್ತೋ ಪಾಡುತ್ತೋ ಅಲ್ಲಿವೇನಿರಾವೆ ನಗು ಮಾಮುತಲ್ಲಿ ನಡಿಚಿ ರಾಮಮ್ಮ ನಂದವರ್ಮುನಂದು ನೆಲಕೊನ್ನ ನೈಕದಂಬ ಸರಸದ್ಗುಣ ನಿಖಿಲಾಂಬ ಶ್ರೀ ವೀರಚಂದ್ರ ಸೌಡಮ್ಮ. ನಿಮ್ದು ಅಜ್ಜಿ ಪಾರ್ವತಮ್ಮ. ನೀವಿಬ್ರು ಹೆಂಗ್ ಪರಿಚಯ? ನಾವು ಅಯ್ಯಮ್ಮನು ನಾನು ಅಲ್ಲೇ ಇದ್ವಿ. ಒಂದೇ ಊರಲ್ಲಿ ಇದ್ರಿ? ಒಂದೇ ತಾವು. ಸ್ಕೂಲ್ಗೆ ಹೋಗಿದ್ರ ನೀವಿಬ್ರು? ಜೊತೆಗೆ ಹೋಗ್ತಿದ್ರ ಸ್ಕೂಲ್ಗೆ? ಸ್ಕೂಲ್ಗೆ ಹೋಗಿ ಬಂದು ಮನ್ಯಾಗ ಮಾಡ್ಕೊಂಡು ತಿನ್ನವೆ. ಈ ಸ್ಕೂಲ್ ನಿಂದ ಪರಿಚಯ ನೀವೀಗ? ಈಗ ಫ್ರೆಂಡ್ಸ್ ನೋಡಕ್ಕೆ ಊರಿಂದ ಊರಿಗೆ ಬರೋದ್ ನೀವು? ಯಾವ ಊರವ್ರು ನೀವು? ಯಾವ ಊರು ನಿಮ್ದು? ಯಾವ ಊರು? ಕುಂಚಿಲ್ಪಾಳ್ಯ. ಅವರು ಎಷ್ಟು ವರ್ಷದಿಂದ ನೀವಿಬ್ರು ಪರಿಚಯ? 50 ವರ್ಷದಿಂದ. ಈಗ ಮದ್ವೆಗೆ ಅಂತ ಸೇರಿದ್ದೀರಾ ಎಲ್ರು? ಇವ್ರನ್ನು ಸೇರ್ಸ್ಕೊಂಡ್ ಫ್ರೆಂಡ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ನೀವು ಒಂದ್ 20 ವರ್ಷದಿಂದ ಪರಿಚಯ ತಾನೆ ಇವ್ರಿಗೆ, ಅಜ್ಜಿಗೆ? ಇವ್ರಿಗೆ ಬೀಗ್ರವ್ರು. ಬೀಗ್ರು ಇವ್ರಿಬ್ರು. ಬೀಗ್ರು ಸುಮಾರು ಒಂದ್ 40 ನನ್ನ ಮಗಳನ್ನ ಅಮ್ಮನ ಮಗನ್ ಕೊಟ್ಟಿದ್ದೀನಿ ಬೀಗ್ರು. ಏನ್ ಮಾಡ್ತಾ ಇದ್ರಿ ಅಜ್ಜಿ ನೀವು ಕೆಲ್ಸ ಊರಲ್ಲಿ? ಹೊಲ್ದಲ್ಲಿ ಕೆಲ್ಸ ಮಾಡ್ತಾ ಇದ್ರಾ? ನೀವು ಅಜ್ಜಿ? ನಾವು ಆರಂಭ ಹೊಲದಲ್ಲೇ ನೀವು ಕೆಲಸ ಮಾಡ್ತಾ ಇದ್ದು. ನಿಮ್ಗೆ ಎಷ್ಟಾಗಿರ್ಬೋದು ಏಜು, ವಯಸ್ಸು ಎಷ್ಟಾಗಿರ್ಬೋದು ಅಂದಾಜು? 20. ಅಜ್ಜಿಗೊಂದು 80 ವರ್ಷದ ಮೇಲೆ ಆಗಿರ್ಬೋದು, ಇನ್ನು 20 ಏಜು ಅಂತ ಹೇಳ್ತಿದಾರೆ ನೋಡಿ. 85 ನಂದು. ನಿಮ್ದು ಅಜ್ಜಿ ನೋಡಿ, ಇನ್ನು ನಂಗೆ 20, ಸ್ವೀಟ್ 20 ಈ ತರ ಹೇಳ್ತಿದಾರೆ ಅವ್ರು. ಅವ್ರನ್ನ ಬಿಟ್ಟು ಇವ್ರಿರಲ್ಲ, ಇವ್ರನ್ನ ಬಿಟ್ಟು ಅವ್ರಿರಲ್ಲ. ಏನೇ ಆರಂಭ ಕೆಲಸ ಇದ್ರು ಕೂಡ ಅಜ್ಜಿನ ಕರ್ಕೊಂಡು ಹೋಗ್ತಾರೆ. ಪಾಪ ಬಸ್ ಹಿಡ್ಕೊಂಡು ಬಂದು ಈ ಅಜ್ಜಿನ ಕರ್ಕೊಂಡೋಗಿ ಮಾತುಕತೆ ಆಡ್ಕೊಂಡು ಎಲೆ ಅಡಿಕೆ ಹಾಕೊಂಡು ಅವರು ಜೊತೆಗೆ ಇದ್ದು ವಾರ ಬೇಕು ಅಂದ್ರೆ ಇಟ್ಕೊಂಡು ಆಮೇಲೆ ಕಳಿಸ್ಕೊಡ್ತಾರೆ ಅಜ್ಜಿನ. ಯಾವಾಗ ವರ್ಷಕ್ಕೆ 2 ಸಲ 3 ಸಲ ಅಜ್ಜಿ ಹೋದ್ರೆ ನಾಟಿ ಕೋಳಿ ಸಾಕಿದ್ದಾರೆ, ಹೊಲದಲ್ಲಿ ಇದು ಅವರೆಕಾಳು ಹಾಕಿದ್ದಾರೆ, ಹೊಲ ಕುಯ್ತಾರೆ ಮಾಡಿ ಅಷ್ಟು ರಾಗಿನೂ ಕೊಟ್ಟು ಕಳಿಸಿ, ಬಾ ನಾಗಚಂದ್ರಮಮ್ಮ ಬಾ 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 ಅಂತೇಳಿ ಎಲ್ಲಡಿಕೆ ಹಾಕೊಂಡು ಆರಾಮಾಗಿ ಕುತ್ಕೊಂಡು ಏನೇ ಬೇಕೋ ಎಲ್ಲ ಮಾಡ್ಕೊಂಡು ತಿನ್ಕೊಂಡು ನಾಟಿ ಕೋಳಿ ಕುಯ್ದು ತಿನ್ಬಿಟ್ಟು ಬರ್ತಾರೆ ಅವರು. ಅಷ್ಟು ಕ್ಲೋಸ್ ಫ್ರೆಂಡ್ಸ್. ನಾವೆಲ್ಲ ಈಗ 2-3 ವರ್ಷಕ್ಕೆ ಫ್ರೆಂಡ್ಶಿಪ್ ಎಲ್ಲ ಬ್ರೇಕ್ ಮಾಡ್ಕೊಂತೀವಿ. ಇವ್ರು ನೋಡಿ 50-60 ವರ್ಷದ್ದು ಮೊಮ್ಮಗನ್ ಮದ್ವೆ ಅಂತ ಇವಾಗ ಬಂದಿದ್ದಾರೆ. ಅಜ್ಜಿ ಒಂದಿನ ಮುಂಚೆನೆ ಬಂದವರು. ಕಾಲ್ ನೋವು, ನಡ ನೋವು ಅಂತ ಯಾವ್ದು ಎಕ್ಸೆಪ್ಷನ್ ತಗೊಳಲ್ಲ, ಬರ್ತಾ ಇರೋದೆ. ಅಷ್ಟು ದೂರ ಇದ್ರು, ಎಷ್ಟು ದೂರ ನಿಮ್ ಮನೆ ಇದ್ರು ಬಸ್ ಹತ್ಕೊಂಡ್ ಬರ್ತಾ ಇರೋದೆ. ಬಳೆ ಶಾಸ್ತ್ರನೂ ಚೆನ್ನಾಗಾಯ್ತು, ಪೂಜೆನೂ ಆಯಿತು, ಕಳಶನೂ ರೆಡಿ ಇದೆ. ಒಂದು ಸಣ್ಣ ರೀಲ್ಸ್ ಕೂಡ ಮಾಡಿಕೊಂಡು ಎಲ್ಲರೂ ಚೌಟ್ರಿಗೆ ಹೊರಟ್ವಿ. ಈ ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.